Hello students, last class we discussed about the instruction. What is instruction and types of instructions. Today let's see the instruction execution and straight line equation. First let's see the instruction execution. So ಹೆಂಗೆ execute ಆಗುತ್ತೆ instruction ಅಂತ ಓಕೆನಾ. So instruction execute ಆಗಬೇಕು ಅಂದ್ರೆ first we need to find the address of the instruction ಅಲ್ವಾ. ಇನ್ಸ್ಟ್ರಕ್ಷನ್ಸ್ ಎಲ್ಲ ಎಲ್ಲಿ ಎಕ್ಸಿಕ್ಯೂಟ್ ಆಗುತ್ತೆ, ಪ್ರೊಸೆಸರ್ ಅಲ್ಲಿ. ಸೊ ಪ್ರೊಸೆಸರ್ಗೆ ಆ ಇನ್ಸ್ಟ್ರಕ್ಷನ್ ನ ಫೆಚ್ ಮಾಡ್ಕೋಬೇಕು ಅಂದ್ರೆ ಫ್ರಮ್ ಮೆಮೊರಿ ಓನ್ಲಿ ಯು ಆರ್ ಫೆಚಿಂಗ್ ದ ಇನ್ಸ್ಟ್ರಕ್ಷನ್ ಫ್ರಮ್ ಟು ದ ಪ್ರೊಸೆಸರ್, ರೈಟ್. ಓಕೆ, ಸೊ ಮೆಮೊರಿಯಲ್ಲಿ ನೀವು ಇನ್ಸ್ಟ್ರಕ್ಷನ್ ನ ಫೆಚ್ ಮಾಡ್ಕೋಬೇಕು ಅಂದ್ರೆ ಫಸ್ಟ್ ಯು ನೀಡ್ ಟು ಫೈಂಡ್ ದ ಅಡ್ರೆಸ್ ಆಫ್ ದ ಇನ್ಸ್ಟ್ರಕ್ಷನ್. ಓಕೆ, ಅಡ್ರೆಸ್ ಆಫ್ ದ ಇನ್ಸ್ಟ್ರಕ್ಷನ್ ನ ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ಇಲ್ಲಿ ಹೆಂಗಿದೆ, ಸಿ ಹಿಯರ್, this is address of the instruction. ಇದು move a to r1 ಅಂತಿದೆ. ಸೊ ಈ ಇನ್ಸ್ಟ್ರಕ್ಷನ್ ಎಲ್ಲಿದೆ, i ಎಲ್ಲಿದೆ, ಯಾವುದೋ ಒಂದು ವ್ಯಾಲ್ಯೂ i is equal to 0 ಅಂತ ತಗೊಳ್ಳಿ. ಸೊ ಇಲ್ಲಿ ಏನು ಕನ್ಸಿಡರ್ ಮಾಡಿದ್ದಾರೆ, each instruction size is 32 bits ಅಂತ ಕನ್ಸಿಡರ್ ಮಾಡಿ. ಸೊ 32 bits. ಸೊ ಇಲ್ಲಿ ನೀವು ಬಿಟ್ಸ್ ಅಲ್ಲಿ ಕನ್ಸಿಡರ್ ಮಾಡ್ತೀರಾ, ನೋ, ಬೈಟ್ಸ್ ಅಲ್ಲಿ ಕನ್ಸಿಡರ್ ಮಾಡ್ತೀರಾ. ಸೊ 1 byte is equal to 8 bits. ಓಕೆನಾ, 1 byte is equal to 8 bits. ಸೊ ಟೋಟಲ್ ಇನ್ಸ್ಟ್ರಕ್ಷನ್ ಸೈಜ್ is 4 bytes. ಓಕೆನಾ, 4 bytes. ಒಂದೊಂದು ಇನ್ಸ್ಟ್ರಕ್ಷನ್ ಸೈಜ್ ಎಷ್ಟಿದೆ, 4 bytes ಇದೆ. ಅದಕ್ಕೆ ಅಡ್ರೆಸ್ ಹೇಗಿದೆ ನೋಡ್ರಿ, ಫಸ್ಟ್ ಇನ್ಸ್ಟ್ರಕ್ಷನ್ ಐ ಅಲ್ಲಿ ಇರುತ್ತೆ. ಸೊ ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಎಲ್ಲಿರುತ್ತೆ, ಫಾರ್ ಎಕ್ಸಾಂಪಲ್ 0 1 2 3 ಇದಿಷ್ಟು ಫಸ್ಟ್ ಇನ್ಸ್ಟ್ರಕ್ಷನ್ ಗೆ ಬೇಕು ಜಾಗ. ಸೊ ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಇರುತ್ತೆ i+4 ಅಂದ್ರೆ 4 ಅಲ್ಲಿ. ಸೊ ಈ ಇನ್ಸ್ಟ್ರಕ್ಷನ್ ನ ನೀವು ಸ್ಟೋರ್ ಮಾಡಬೇಕು ಅಂದ್ರೆ 4 bytes ಆಫ್ ಮೆಮೊರಿ ಬೇಕು. ಅದಕ್ಕೆ ಏನಾಗುತ್ತೆ, 4 ಇಂದ ಸ್ಟಾರ್ಟ್ ಆಗಿ 5 6 7 ಇದಿಷ್ಟು, ದಿಸ್ ಇಸ್ ಫಸ್ಟ್ ಇನ್ಸ್ಟ್ರಕ್ಷನ್, ದಿಸ್ ಇಸ್ ಸೆಕೆಂಡ್ ಇನ್ಸ್ಟ್ರಕ್ಷನ್. ಓಕೆ, ಸೊ ನೆಕ್ಸ್ಟ್ ಅದಕ್ಕೆ i+8. ಸೊ 8 ಇಂದ ನೆಕ್ಸ್ಟ್ ಇನ್ಸ್ಟ್ರಕ್ಷನ್ 8 9 10 11. ಸೊ ದಿಸ್ ಇಸ್ ಥರ್ಡ್ ಇನ್ಸ್ಟ್ರಕ್ಷನ್. ಅಂದ್ರೆ ಒಂದೊಂದು ಇನ್ಸ್ಟ್ರಕ್ಷನ್ ಗೆ 4 bytes ಆಫ್ ಮೆಮೊರಿ ಬೇಕು. ಅದಕ್ಕೆ ಅಡ್ರೆಸ್ ಹೆಂಗಿದೆ ಇಲ್ಲಿ, i+4 i+8 i+12 ಈ ರೀತಿ ಅಡ್ರೆಸ್ ಇರುತ್ತೆ ಮೆಮೊರಿಯಲ್ಲಿ. ಓಕೆನಾ. ಸೊ ನೀವೇನ್ ಮಾಡ್ತೀರಿ, ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಟ್ ಮಾಡಬೇಕು ಅಂದ್ರೆ ಫಸ್ಟ್ ಅಡ್ರೆಸ್ ವಿಲ್ ಸ್ಟೋರ್ಡ್ ಇನ್ ದ PC, ಪ್ರೋಗ್ರಾಮ್ ಕೌಂಟರ್ ಅಲ್ವಾ. ಸೊ ಪ್ರೋಗ್ರಾಮ್ ಕೌಂಟರ್ ಅಂದ್ರೆ ಏನು, ಇಟ್ ವಿಲ್ ಕಂಟೈನ್ ದ ಅಡ್ರೆಸ್ ಆಫ್ ದ ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಟು ಬಿ ಎಕ್ಸಿಕ್ಯೂಟೆಡ್. ಫಸ್ಟ್ ಈ ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಟ್ ಆಗಬೇಕು ಅಂದ್ರೆ PC ಗೆ ಏನು ಲೋಡ್ ಆಗಬೇಕು, i ಲೋಡ್ ಆಗಬೇಕು. ಓಕೆನಾ, ಅಂದ್ರೆ ಈ ಅಡ್ರೆಸ್ ಗೆ ಹೋಗುತ್ತೆ, ಪರ್ಟಿಕ್ಯುಲರ್ i ಅಡ್ರೆಸ್ ಗೆ. ಅಟ್ ದಟ್ ಟೈಮ್ ಆ ಅಡ್ರೆಸ್ ಅಲ್ಲಿ ಇನ್ಸ್ಟ್ರಕ್ಷನ್ ಎಲ್ಲಿಗೆ ಹೋಗುತ್ತೆ, ಪ್ರೊಸೆಸರ್ ಗೆ. ಪ್ರೊಸೆಸರ್ ಅಲ್ಲಿ ಇನ್ಸ್ಟ್ರಕ್ಷನ್ ರಿಜಿಸ್ಟರ್ ಅಂತ ಇರುತ್ತೆ, IR ಅಲ್ಲೇ ಅಲ್ವಾ. IR ಅಂದ್ರೆ ಏನು, ಇಟ್ ವಿಲ್ ಕಂಟೈನ್ ದ ಕರೆಂಟ್ಲಿ ಎಕ್ಸಿಕ್ಯೂಟೆಡ್ ಇನ್ಸ್ಟ್ರಕ್ಷನ್ ಅಲ್ವಾ. ಸೊ ಇನ್ಸ್ಟ್ರಕ್ಷನ್ ಎಲ್ಲ IR ಗೆ ಬರುತ್ತೆ. ಓಕೆ, ಫಸ್ಟ್ ಇದು ಹೆಂಗೆ ಎಕ್ಸಿಕ್ಯೂಟ್ ಆಗುತ್ತೆ ನೋಡಿ. ಸೊ ಏನಿದು ಪ್ರೋಗ್ರಾಮ್ ಏನು ಅಂತ, ಸೊ ಪ್ರೋಗ್ರಾಮ್ ಏನು ಅಂದ್ರೆ ದಿಸ್ ಇಸ್ ದ ಪ್ರೋಗ್ರಾಮ್. ಸೊ A is equal to 10 and B is equal to 20. ಸೊ C ವ್ಯಾಲ್ಯೂ ಏನಾಗುತ್ತೆ, 30 ಆಗುತ್ತೆ. ಬಟ್ ಹೆಂಗೆ ಎಕ್ಸಿಕ್ಯೂಟ್ ಆಗುತ್ತೆ ಅಂತ, ಸೊ ವಿ ಆರ್ ಆಡಿಂಗ್ ದ ಕಂಟೆಂಟ್ಸ್ ಆಫ್ A and B, ದ ರಿಸಲ್ಟ್ ವಿಲ್ ಬಿ ಸ್ಟೋರ್ಡ್ ಇನ್ C, ರೈಟ್. ಸೊ ಎಕ್ಸಿಕ್ಯೂಷನ್ ಹೆಂಗಾಗ್ತದೆ, ಮೂವ್ A to R1. R1 ಅಂದ್ರೆ ಏನು, ರೆಜಿಸ್ಟರ್. ಸೊ ರೆಜಿಸ್ಟರ್ 1. ಸೊ A ಅಲ್ಲಿರೋ ಕಂಟೆಂಟ್ಸ್ ಎಲ್ಲಿಗೆ ಹೋಗುತ್ತೆ, R1. R1 is equal to 10. ದಿಸ್ ಇಸ್ ಫಸ್ಟ್ ಇನ್ಸ್ಟ್ರಕ್ಷನ್. ಇದು ಎಕ್ಸಿಕ್ಯೂಟ್ ಆದ್ಮೇಲೆ ಎಲ್ಲಿಗೆ ಹೋಗುತ್ತೆ, ಅದು i+4 ಅಂದ್ರೆ ನೆಕ್ಸ್ಟ್ ಅಡ್ರೆಸ್ ಹೋಗುತ್ತೆ. ಇದರಲ್ಲಿ ಏನಿದೆ, ಆಡ್ B to R1 ಅಂದ್ರೆ ಟು ಅಡ್ರೆಸ್ ಇನ್ಸ್ಟ್ರಕ್ಷನ್ ಅಲ್ಲಿ ನಾನು ಹೇಳಿದೆ, ಇಟ್ ವಿಲ್ ಆಡ್ ದ ಕಂಟೆಂಟ್ಸ್ ಆಫ್ B and R1, ದ ರಿಸಲ್ಟ್ ವಿಲ್ ಬಿ ಸ್ಟೋರ್ಡ್ ಇನ್ R1 ಅಂತ. ಸೊ ಕಂಟೆಂಟ್ಸ್ ಆಫ್ B ಏನಿದೆ 20 ಪ್ಲಸ್ ಕಂಟೆಂಟ್ಸ್ ಆಫ್ R1 ಏನಿದೆ 10. ಸೊ 20 ಪ್ಲಸ್ 10 ಏನಾಗುತ್ತೆ, 30. ಅದೆಲ್ಲಿ ಸ್ಟೋರ್ ಆಗುತ್ತೆ, R1 ಅಲ್ಲಿ ಸ್ಟೋರ್ ಆಗುತ್ತೆ. ಸೊ ನೆಕ್ಸ್ಟ್ ಇದಾದ್ಮೇಲೆ ನೆಕ್ಸ್ಟ್ ಅಡ್ರೆಸ್ ಹೋಗುತ್ತೆ i+8 ಅಂತ. ಓಕೆ, ಇಲ್ಲೇನಿದೆ, ಮೂವ್ R1 to C. R1 ಅಲ್ಲಿರೋ ವ್ಯಾಲ್ಯೂ ಅಂದ್ರೆ 30 ಎಲ್ಲಿಗೆ ಹೋಗುತ್ತೆ, C ವೇರಿಯೇಬಲ್ ಗೆ ಸ್ಟೋರ್ ಆಗುತ್ತೆ. ಸೊ 30. ಸೊ ಇನ್ ದಿಸ್ ವೇ ಇಟ್ ವಿಲ್ ಆಡ್ ದ ಕಂಟೆಂಟ್ಸ್ ಆಫ್ A and B, ದ ರಿಸಲ್ಟ್ ವಿಲ್ ಬಿ ಸ್ಟೋರ್ಡ್ ಇನ್ C. ಓಕೆ, ಸೊ ನೀವು ಯಾವುದೇ ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಟ್ ಮಾಡಬೇಕು ಅಂದ್ರೆ 2 phases ಇರುತ್ತೆ. ಓಕೆ, ಸೊ ಬಿಫೋರ್ ದಟ್ ಸ್ಟ್ರೈಟ್ ಲೈನ್ ಸೀಕ್ವೆನ್ಸಿಂಗ್. ಸೊ ಸ್ಟ್ರೈಟ್ ಲೈನ್ ಸೀಕ್ವೆನ್ಸಿಂಗ್ ಅಂದ್ರೆ ನಾನು ಏನು ಹೇಳಿದೆ, PC ಗೆ ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಅಡ್ರೆಸ್ ಹೋಗ್ತಾ ಇರುತ್ತೆ. ಸೊ ಇವಾಗ ಪ್ರೆಸೆಂಟ್ I ರನ್ ಆಗ್ತಿದೆ, ಮೂವ್
ಎ R1 ಅಂದ್ರೆ ಎ ಇರೋ ಕಂಟೆಂಟ್ಸ್ R1 ಹೋಗ್ತದೆ. ಸೊ ಅವಾಗ PC ಯಲ್ಲಿ ಏನಿರುತ್ತೆ ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಯಾವ್ದು ಎಕ್ಸಿಕ್ಯೂಟ್ ಆಗಬೇಕು I+4 I+4 ಎಕ್ಸಿಕ್ಯೂಟ್ ಆಗಬೇಕಾದ್ರೆ PC ಯಲ್ಲಿ ಏನಿರುತ್ತೆ I+8 ಅಂದ್ರೆ ಸಕ್ಸೆಸಿವ್ ಮೆಮೊರಿ ಅಡ್ರೆಸ್ ಇನ್ಸ್ಟ್ರಕ್ಷನ್ಸ್. So it will execute the first it will fetch the successive memory address instruction and then it will execute the instruction. ಅದಕ್ಕೆ ನಾವೇನಂತೀವಿ ಸ್ಟ್ರೈಟ್ ಲೈನ್ ಸೀಕ್ವೆನ್ಸಿಂಗ್ ಅಂದ್ರೆ ಒನ್ ಬೈ ಒನ್ ಇಟ್ ವಿಲ್ ಎಕ್ಸಿಕ್ಯೂಟ್. ಫಸ್ಟ್ ಇಟ್ ವಿಲ್ ಎಕ್ಸಿಕ್ಯೂಟ್ ದ I ಅಡ್ರೆಸ್ ಇನ್ಸ್ಟ್ರಕ್ಷನ್. ನೆಕ್ಸ್ಟ್ ಸಕ್ಸೆಸಿವ್ ಯಾವ್ದಿದೆ I+4 I+4 ಆದ ತಕ್ಷಣ ನೆಕ್ಸ್ಟ್ I+8. ಸೊ ಇದಕ್ಕೆ ನಾವೇನಂತೀವಿ ಸ್ಟ್ರೈಟ್ ಲೈನ್ ಸೀಕ್ವೆನ್ಸಿಂಗ್ ಅಂದ್ರೆ ಸಕ್ಸೆಸಿವ್ ಮೆಮೊರಿ ಅಡ್ರೆಸ್ ಇನ್ಸ್ಟ್ರಕ್ಷನ್ ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಒನ್ ಬೈ ಒನ್ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಏನಂತೀವಿ ಸ್ಟ್ರೈಟ್ ಲೈನ್ ಸೀಕ್ವೆನ್ಸಿಂಗ್ ಅಂತ ಅಂತೀವಿ. ಓಕೆ, ಸೊ ನೆಕ್ಸ್ಟ್ ಹೌ ಇಟ್ ವಿಲ್ ಎಕ್ಸಿಕ್ಯೂಟ್ ದ ಇನ್ಸ್ಟ್ರಕ್ಷನ್ ಅಂತ. ಟು ಎಕ್ಸಿಕ್ಯೂಟ್ ದ ಇನ್ಸ್ಟ್ರಕ್ಷನ್ ದೇರ್ ಆರ್ ಟೂ ಫೇಸಸ್ ಟು ಎಕ್ಸಿಕ್ಯೂಟ್ ದ ಇನ್ಸ್ಟ್ರಕ್ಷನ್. ಫಸ್ಟ್ ಒನ್ ಈಸ್ ಇನ್ಸ್ಟ್ರಕ್ಷನ್ ಫೆಚ್. ಇನ್ಸ್ಟ್ರಕ್ಷನ್ ಫೆಚ್ ಅಂದ್ರೆ ಏನು? ಇಟ್ ವಿಲ್ ಫೆಚ್ ದ ಇನ್ಸ್ಟ್ರಕ್ಷನ್ ಫ್ರಮ್ ಮೆಮೊರಿ ಟು ದ IR ಅಂದ್ರೆ ಮೆಮೊರಿಯಲ್ಲಿರೋ ಇನ್ಸ್ಟ್ರಕ್ಷನ್ ಪ್ರೊಸೆಸರ್ ಅಲ್ಲಿರೋ IR ಗೆ ಫೆಚ್ ಆಗುತ್ತೆ. ಇದಕ್ಕೆ ನಾವೇನಂತೀವಿ ಇನ್ಸ್ಟ್ರಕ್ಷನ್ ಫೆಚ್ ಅಂತ ಅಂತೀವಿ. ಸೊ ನೆಕ್ಸ್ಟ್ ಫೇಸ್ ಇಸ್ ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಟ್. ಸೊ ಇನ್ this is used to decode the instruction to identify the which operation to be performed. ಇಲ್ಲಿ ಯಾವ ಆಪರೇಷನ್ ಪರ್ಫಾರ್ಮ್ ಮಾಡ್ತೀವಿ? ಅಡಿಷನ್ ಆಪರೇಷನ್. ಅದಕ್ಕೆ ಫಸ್ಟ್ ಏನ್ ಮಾಡುತ್ತೆ IR ಗೆ ಎಲ್ಲಾ ಇನ್ಸ್ಟ್ರಕ್ಷನ್ ಬಂದ ತಕ್ಷಣ ಅದು ಡಿಕೋಡ್ ಮಾಡುತ್ತೆ. ಮೀನ್ಸ್ ಹೈಯರ್ ಲೆವೆಲ್ ಲ್ಯಾಂಗ್ವೇಜ್ ಇಂದ ಮೆಷಿನ್ ಲೆವೆಲ್ ಲ್ಯಾಂಗ್ವೇಜ್ ಗೆ ಕನ್ವರ್ಟ್ ಮಾಡುತ್ತೆ. ಇಟ್ ವಿಲ್ ಕನ್ವರ್ಟ್ ದ ಹೈಯರ್ ಲೆವೆಲ್ ಲ್ಯಾಂಗ್ವೇಜ್ ಟು ಮೆಷಿನ್. ವೈ? ಕಂಪ್ಯೂಟರ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಓನ್ಲಿ ದ ಮೆಷಿನ್ ಲೆವೆಲ್ ಲ್ಯಾಂಗ್ವೇಜ್. ಸೊ ಇಟ್ ವಿಲ್ ಕನ್ವರ್ಟ್ first and then it will know the operation and then it will fetch the operands and then operators and then it will perform the operation. Okay, so this is the execution and straight line sequencing. The instruction will stored in the particular address in the memory. So consider the instruction size is 4 bytes. So it will the address will be I+4 I+8 like this. So we are adding the contents of A and B and storing in the C. So it will execution of successive memory address instructions is called as straight line sequencing anta antivi. So to execute the instruction there are two phases, instruction fetch and instruction execute. Instruction fetch means it will fetch the instruction from memory and it is stored in the IR. And then instruction execute phase, it will decode the instruction and it will execute that instruction. Okay, so this is called as instruction execution and straight line sequencing. Next, let's see branching. So branching.
example, we are adding only two values a and b, but consider one n number, 10 values, okay, num1, num2, num3, like this up to n. So at that time what is the situation? Okay, so adding the contents of two variables means easily you can add by using very 3 instructions matra aitu when you are adding only two variables. So but more than two variables ಇದೆ. For example, addition of 5 numbers, n is equal to 5, so n is equal to 10, 20, 30, 40, 50 means you are adding 5 numbers. So first move num1 to r1. This is num1, num2, num3, num4, num5. Okay, num1 value ಏನಿದೆ, this is num. Okay, num1 value ಏನಿದೆ 10. So move num1 value to r1. So r1 is equal to 10. Okay, r1 is equal to 10. Next, add num2 to r1. Add num2 to r1. So and the result will be stored in r1 itself. Okay, so ಅವಾಗ ಏನಾಗುತ್ತೆ, so 10 plus 20, 30, so 30 is stored. Again add num3 to r1. num3 ಎಷ್ಟಿದೆ 30, 30 plus 30, 60. The result will be stored in r1 only. Okay, again add up to n ವರೆಗೂ ಇದೇ ರೀತಿ ಆಡ್ ಆಗ್ತಿರುತ್ತೆ. add num4 to r1. So it will add the contents of r1 and num4. So ಏನಾಗುತ್ತೆ 40 plus 60, 100. Again at last add num5 to r1. num5 value ಏನಿದೆ 50 plus r1. So ಈ ರೀತಿ. So consider, confusion ಆಗಬೇಡ. num1 is equal to 10, num2 is equal to 20, num3 is equal to 30, num4 is equal to 40, num5 is equal to 50. Okay na? We have to add these values and the result will be stored in sum. ಒಂದು ಸಮ್ ವೇರಿಯೇಬಲ್ ಅಲ್ಲಿ ಆಡ್ ಮಾಡಬೇಕು ಇದನ್ನೆಲ್ಲ ಮಾಡಿ. ಸೊ ಹೆಂಗ್ ಮಾಡ್ತೀರಾ ಅಂದ್ರೆ, ಸೊ ಫಸ್ಟ್ ಮೂವ್ num1 to r1. num1 ವ್ಯಾಲ್ಯೂ ಏನಿದೆ 10, ಅದನ್ನ ಎಲ್ಲಿಗೆ ಶಿಫ್ಟ್ ಮಾಡಿದ್ರಾ, ಇಲ್ಲಿಗೆ ಶಿಫ್ಟ್ ಮಾಡಬೇಕು. ಓಕೆನಾ? ಸೊ ನೆಕ್ಸ್ಟ್ ಆಡ್ num2 r1 ಅಂದ್ರೆ ಟೂ ವೇರಿಯೇಬಲ್ಸ್ ಇದ್ದಾಗ ವಿ ಆರ್ ಆಡಿಂಗ್ ದ ಕಂಟೆಂಟ್ಸ್ ಆಫ್ num2 and r1. the result will be stored in r1 itself. ಸೊ num2 ವ್ಯಾಲ್ಯೂ ಏನಿದೆ 20 plus 10 ಎಷ್ಟಾಯ್ತು 30. ಓಕೆ, ಸೊ 30 ಎಲ್ಲಿ ಸ್ಟೋರ್ ಆಗುತ್ತೆ, r1 ಅಲ್ಲಿ ಸ್ಟೋರ್ ಆಯ್ತು. ಓಕೆನಾ? ಅಗೇನ್ ಆಡ್ num3 r1. ಸೊ num3 ಎಷ್ಟಿದೆ 30, r1 ಅಲ್ಲಿ ಏನಿದೆ 30. ಸೊ 30 plus 30 ಏನಾಯ್ತು 60. ಅಗೇನ್ ಅಪ್ ಟು n ವರೆಗೂ, n is equal to 5, ರೈಟ್, n is equal to 5. ಸೊ ಅಗೇನ್ 40 plus 60, 100. ಓಕೆ, and then add num5 r1. num5 ಅಲ್ಲಿ ಏನಿದೆ 50 plus 100. ಸೊ ಎಷ್ಟಾಗುತ್ತೆ 150. at last move r1 to sum. r1 ಅಲ್ಲಿ ಏನಿದೆ 150, ಅದೆಲ್ಲಿ ಮೂವ್ ಮಾಡಿದ್ರಿ sum. in this way you are adding the numbers. okay, but for example n is equal to 100 ಇತ್ತು, 100 values up to 6, 7, 8 up to 100. ನೀವು ಅವಾಗ ಏನಾಗುತ್ತೆ, ಪ್ರೋಗ್ರಾಮ್ ಸೈಜ್ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಅಗೇನ್ ಆಡ್ num4 r1, ಆಡ್ num5 r1, num5 r1, num6 r1, ಆಡ್ num7 r1 ಅಪ್ ಟು 100 ವರೆಗೂ, ಆಡ್ num99 r1, ಆಡ್ num100 r1. ಇಲ್ಲಿವರೆಗೂ ಇರುತ್ತೆ. ಅಂದ್ರೆ ನೀವು ಇನ್ಸ್ಟ್ರಕ್ಷನ್ ಎಷ್ಟಾಗುತ್ತೆ, 100 ಲೈನ್ ಇನ್ಸ್ಟ್ರಕ್ಷನ್ ಆಗುತ್ತೆ. ಬರೀ 2 ವೇರಿಯೇಬಲ್ಸ್ ನ ಆಡ್ ಮಾಡಿದ್ರೆ 3 ಲೈನ್ ಇನ್ಸ್ಟ್ರಕ್ಷನ್ ಆಯ್ತು. ಬಟ್ ನಾವಿಲ್ಲಿ 5 ಆಡ್ ಮಾಡೋದಕ್ಕೆ ಆಡ್ num4 r1, ಆಡ್ num5 r1, ಮೂವ್ r1 ಎಷ್ಟಾಗುತ್ತೆ 1 2 3 4 5 ಲೈನ್ ಇನ್ಸ್ಟ್ರಕ್ಷನ್ ಆಯ್ತು, 6 ಲೈನ್ ಇನ್ಸ್ಟ್ರಕ್ಷನ್ಸ್ ಆಯ್ತು. ಬಟ್ ನೀವು 100 ನಂಬರ್ಸ್ ನ ಆಡ್ ಮಾಡಬೇಕು ಅಂದ್ರೆ 100 ಲೈನ್ ಇನ್ಸ್ಟ್ರಕ್ಷನ್ ಆಗುತ್ತೆ. ಅದೇ ನೀವು 1000 ನಂಬರ್ ನ ಆಡ್ ಮಾಡಬೇಕು ಅಂದ್ರೆ 1000 ಲೈನ್ ಇನ್ಸ್ಟ್ರಕ್ಷನ್ಸ್ ಆಗುತ್ತೆ. ಸೊ ದಿಸ್ ಇಸ್ ದ ಡಿಸ್ಅಡ್ವಾಂಟೇಜ್. ಸೊ ಇದು ಇಟ್ ವಿಲ್ ಟೇಕ್ಸ್ ಮೋರ್ ಸ್ಪೇಸ್ ಇನ್ ದ ಮೆಮೊರಿ ಟು ಸ್ಟೋರ್ ದ ಪ್ರೋಗ್ರಾಮ್ ಅಲ್ವಾ. 1000 ಬರೀ ಒಂದು 1000 ನಂಬರ್ ನ ಆಡ್ ಮಾಡೋದಕ್ಕಿಂತ ನೀವು 1000 ಲೈನ್ ಇನ್ಸ್ಟ್ರಕ್ಷನ್ ನ ಬರೆದ್ರೆ it will take more space in the memory, right? So instead of that we are writing branching.
So to overcome this problem, they use the branching in the program like this. So move n to R0 and then clear R1 and then so determine address of next number and add next number to R1. So decrement R0, branch greater than 0, loop, move R1 to sum. Up to num n. This is data. So ಇದಕ್ಕೆ ಏನಂತೀವಿ ನಾವು ಲೂಪ್ ಅಂತ ಅಂತೀವಿ. ಸೊ ಇದಕ್ಕೆ ಲೂಪ್ ಅಂದ್ರೆ ಬ್ರಾಂಚಿಂಗ್ ಅಂದ್ರೆ ಏನು ಲೂಪ್. ಸೊ ಈ ಕಂಡೀಷನ್ ಫೇಲ್ ಆಗೋವರೆಗೂ ಸೇಮ್ ರನ್ ಆಗ್ತಾನೆ ಇರುತ್ತೆ. ಆಲ್ರೆಡಿ ಲೂಪ್ ಅಂದ್ರೆ ಏನು ನಿಮಗೆ ಗೊತ್ತಿರುತ್ತೆ. ಸೊ ಇಟ್ ವಿಲ್ ಎಕ್ಸಿಕ್ಯೂಟ್ ದ ಸ್ಟೇಟ್ಮೆಂಟ್ಸ್ ಅಂಟಿಲ್ ದ ಕಂಡೀಷನ್ ಫೇಲ್ಸ್. ಸೊ ಕಂಡೀಷನ್ ಫೇಲ್ ಆಗೋವರೆಗೂ ಅಗೇನ್ ಅದೇ ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಟ್ ಆಗ್ತಿರುತ್ತೆ. ಸೇಮ್ ತಗೊಳ್ಳಿ n is equal to 5. ಸೊ 1 ಅಲ್ಲಿ ಏನಿರುತ್ತೆ 10, 2, 20, 30 and then num 4 ಅಂದ್ರೆ 40, num 5 ಅಂದ್ರೆ 50. ಈ ರೀತಿ ವ್ಯಾಲ್ಯೂ ಸ್ಟೋರ್ ಆಗಿರುತ್ತೆ. ಸೊ ಮೂವ್ n to R0. ಸೊ R0 ವ್ಯಾಲ್ಯೂ ಏನಾಯ್ತು ಇವಾಗ 5. n ವ್ಯಾಲ್ಯೂ 5 ಇತ್ತು, 5 ಎಲಿಮೆಂಟ್ಸ್ ಇತ್ತು 5. ಸೊ R0 ವ್ಯಾಲ್ಯೂ ಏನಾಯ್ತು ಇವಾಗ 5. ನೆಕ್ಸ್ಟ್ ಕ್ಲಿಯರ್ R1 ಅಂದ್ರೆ R1 ಅಲ್ಲಿ ಏನು ಇರಲ್ಲ, 0 ಇರುತ್ತೆ. ಕ್ಲಿಯರ್ R1 ಅಂದ್ರೆ R1 is 0. So determine the address of next number and add number to the R1. So next address ಅಲ್ಲಿ ಏನಿದೆ 10. So 10 plus 0 ಏನಾಗುತ್ತೆ 10 ಆಯ್ತು. Again decrement R0. R0 ವ್ಯಾಲ್ಯೂ ಡಿಕ್ರಿಮೆಂಟ್ ಮಾಡ್ತೀರಾ ಅಂದ್ರೆ 1 ಡಿಕ್ರಿಮೆಂಟ್ ಆಗುತ್ತೆ. R0 is 4 now. Okay, R0 is 4 and then R1 is 10. So branch ಅಂದ್ರೆ ಏನು R0 ವ್ಯಾಲ್ಯೂ ಕನ್ಸಿಡರ್ ಮಾಡಬೇಕು. So branch is greater than 0. So 4 is greater than 0, right? Again it will execute this instruction ಅಂದ್ರೆ determine the address of the next number. So ಇದು ಅವಾಗ ಏನಾಗುತ್ತೆ add that number to R1. ಆ ನಂಬರ್ ನ R1 ಜೊತೆಗೆ ಆಡ್ ಮಾಡಬೇಕು. So 10 plus 20 ಏನಾಯ್ತು 30. So 30 ಎಲ್ಲಿ ಸ್ಟೋರ್ ಆಗುತ್ತೆ R1 ಅಲ್ಲಿ. Again decrement R0. R0 decrement by 3. So 3 is greater than 0. So again it will go to the next instruction ಇದೆ 30 plus 30 ಏನಾಯ್ತು 60. Decrement R0 2. So 2 is greater than 0. Condition true. Again our next instruction ಬರುತ್ತೆ. So 40 plus 60 100 ಇಲ್ಲಿ ಸ್ಟೋರ್ ಆಯ್ತು. Again decrement R0. R0 value 1. 1 is greater than 0. Condition true. Again it will execute this statement. So next 50 plus 100 150. So decrement R0. So 0 greater than 0 na no, condition fails. ಅವಾಗ ಏನಾಗುತ್ತೆ again branch run ಆಗಲ್ಲ, next instruction ಗೆ ಬರುತ್ತೆ. Move R1 to sum. So R1 value ಎಲ್ಲಿ ಬರುತ್ತೆ sum is equal to 150. So this is branching. ಅರ್ಥ ಆಯ್ತಾ? ಸೊ ಇದು 1000 ನಂಬರ್ಸ್ ನ ನೀವು ಆಡ್ ಮಾಡಿದ್ರು ಇಷ್ಟೇ ಇನ್ಸ್ಟ್ರಕ್ಷನ್ ಇರುತ್ತೆ ಅಲ್ಲ. ಬಟ್ ಇಲ್ಲಿ ಏನಾಗುತ್ತೆ ಸ್ಟ್ರೈಟ್ ಲೈನ್ ಸೀಕ್ವೆನ್ಸಿಂಗ್ ಅಲ್ಲಿ 1000 ಇದ್ರೆ 1000 ಲೈನ್ಸ್ ಆಗುತ್ತೆ. ಇಲ್ಲಿ 1000 ಇದ್ರೂ ಇಷ್ಟೇ ಬ್ರಾಂಚ್ ಅಗ್ಲಗ್ಲ ರನ್ ಆಗ್ತಾ ಇರುತ್ತೆ ಬಿಟ್ರೆ ಇನ್ಸ್ಟ್ರಕ್ಷನ್ ಸೈಜ್ ಜಾಸ್ತಿ ಆಗಲ್ಲ. ದಿಸ್ ಇಸ್ ದ ಅಡ್ವಾಂಟೇಜ್ ಆಫ್ ಬ್ರಾಂಚಿಂಗ್. ಓಕೆ, ಸೊ this is the advantage of branching. But loop n times run ಆದಂಗೆ during each pass address of the next instruction to be executed. ಅಂದ್ರೆ ಒಂದೊಂದು ಸರಿ ಇದು ರನ್ ಆದಾಗೂ ನೆಕ್ಸ್ಟ್ ಅಡ್ರೆಸ್ ನ i plus 4 i plus 8 i plus 12 i plus
16 ಅಂದ್ರೆ ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಅಡ್ರೆಸ್ ನ ಇದು ಫೈಂಡ್ ಔಟ್ ಮಾಡ್ತಾ ಇರಬೇಕಾಗುತ್ತೆ. ಓಕೆನಾ? ಅಡ್ರೆಸ್ ಕೆನಾಟ್ ಬಿ ಎಕ್ಸ್ಪ್ಲಿಸಿಟ್ಲಿ ಗಿವನ್, ಎಕ್ಸ್ಪ್ಲಿಸಿಟ್ ಆಗಿ ಕೊಟ್ಟಿರಲ್ಲ ಇಲ್ಲಿ. ಓಕೆನಾ? ಇಲ್ಲಿ ಕೊಟ್ಟಿರ್ತೀವಿ ನೋಡ್ರಿ, i+4 i+8 i+12 ಅಂತ, ಬಟ್ ಇಲ್ಲಿ ಕೊಟ್ಟಿದ್ದೀವ ನಂಬರ್ಸ್ ಅಡ್ರೆಸ್ ಕೊಟ್ಟಿಲ್ಲ. ಸೊ ಇಟ್ ವಿಲ್ ಫೈಂಡ್ ದಟ್ ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಅಡ್ರೆಸ್ ಇನ್ ದ ಮೆಮೊರಿ. ಸೊ ಅದಕ್ಕೆ ಏನಾಗುತ್ತೆ, ಇದಕ್ಕೆ ಟು ಡಿಫ್ರೆಂಟ್ ವೇಸ್ ಆಫ್ ಸ್ಪೆಸಿಫೈಯಿಂಗ್ ದ ಅಡ್ರೆಸ್ ಆರ್ ಕಾಲ್ಡ್ ಆಸ್ ಅಡ್ರೆಸಿಂಗ್ ಮೋಡ್ಸ್. ಇಲ್ಲೇನು ಯೂಸ್ ಆಗುತ್ತೆ, ಅಡ್ರೆಸಿಂಗ್ ಮೋಡ್ಸ್ ಯೂಸ್ ಆಗುತ್ತೆ. ಯಾಕೆ ಹೇಳ್ರಿ, ಟು ಫೈಂಡ್ ಔಟ್ ದ ಅಡ್ರೆಸ್ ಆಫ್ ದ ನೆಕ್ಸ್ಟ್ ಇನ್ಸ್ಟ್ರಕ್ಷನ್. ಸೊ ಇಲ್ಲಿ ನೋಡ್ರಿ, ಸ್ಟ್ರೈಟ್ ಲೈನ್ ಸೀಕ್ವೆನ್ಸಿಂಗ್ ಅಲ್ಲಿ ಕೊಟ್ಟಿದೀವಿ i+4 i+8 ಅಂತ, ಬಟ್ ಇಲ್ಲಿ ಯಾವುದೇ ಅಡ್ರೆಸ್ ಕೊಟ್ಟಿಲ್ಲ. ಬ್ರಾಂಚಿಂಗ್ ಅಲ್ಲಿ ಅದೇ ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ಫೈಂಡ್ ಔಟ್ ಮಾಡ್ಕೊಳ್ಳೋದಕ್ಕೆ ಎಷ್ಟೊಂದು ವೇಸ್ ಇರುತ್ತೆ, ಅದಕ್ಕೆ ನಾವೇನಂತೀವಿ ಅಡ್ರೆಸಿಂಗ್ ಮೋಡ್ಸ್ ಅಂತ ಅಂತೀವಿ. ಓಕೆ, ಅರ್ಥ ಆಯ್ತಾ? ದಿಸ್ ಇಸ್ ಅಬೌಟ್ ದ ಬ್ರಾಂಚಿಂಗ್. ಲಾಸ್ಟ್ ಕಾನ್ಸೆಪ್ಟ್ ಇಸ್ ಕಂಡೀಷನ್ ಕೋಡ್ಸ್. So condition codes. So condition codes ಏನಕ್ಕೆ ಯೂಸ್ ಆಗುತ್ತೆ ಅಂದ್ರೆ, ಪ್ರೊಸೆಸರ್ ಎಕ್ಸಿಕ್ಯೂಟ್ ಮಾಡುತ್ತೆ ಯಾವುದನ್ನ, ಅರ್ಥಮೆಟಿಕ್ ಮತ್ತೆ ಲಾಜಿಕ್ ಆಪರೇಷನ್ ನ ಅದು ಬ್ರಾಂಚಿಂಗ್ ಅಥವಾ ಏನೋ ಒಂದು, ಈಗ ಅಡಿಷನ್ ಮಾಡಕ್ ಬ್ರಾಂಚಿಂಗ್ ಯೂಸ್ ಮಾಡಿದ್ವಿ ಅಲ್ವಾ ನಾವು, 1000 ನಂಬರ್ಸ್ ಆಡ್ ಮಾಡಬೇಕು ಅಂದ್ರೆ ವಿ ಆರ್ ಯೂಸಿಂಗ್ ಬ್ರಾಂಚಿಂಗ್. ಸೊ ಅದನ್ನು ಯೂಸ್ ಮಾಡಿಕೊಂಡು ಆಪರೇಷನ್ ಪರ್ಫಾರ್ಮ್ ಆಗುತ್ತೆ. ಸೊ ದ ಇನ್ಫಾರ್ಮೇಶನ್ ಇಸ್ ರೆಕಾರ್ಡೆಡ್ ಇನ್ ಇಂಡಿವಿಜುವಲ್ ಬಿಟ್ಸ್, ಅದಕ್ಕೆ ನಾವೇನಂತೀವಿ ಕಂಡೀಷನಲ್ ಕೋಡ್ ಫ್ಲಾಗ್ಸ್ ಅಂತ ಅಂತೀವಿ. ಸೊ ಕಂಡೀಷನಲ್ ಕೋಡ್ ಫ್ಲಾಗ್ಸ್ ಅಂತ ಅಂತೀವಿ. ಅಂದ್ರೆ ಇನ್ಫಾರ್ಮೇಶನ್ ಅದೇನೇನು ರಿಸಲ್ಟ್ ಇರುತ್ತಲ್ಲ ಅದು ಯಾವುದೋ ಒಂದು ಬಿಟ್ ಅಲ್ಲಿ ಸ್ಟೋರ್ ಆಗಿರುತ್ತೆ, ಅದಕ್ಕೆ ನಾವೇನಂತೀವಿ ಕಂಡೀಷನ್ ಕೋಡ್ ಫ್ಲಾಗ್ಸ್ ಅಂತ ಅಂತೀವಿ. ದ ಫ್ಲಾಗ್ ಈಸ್ ನಥಿಂಗ್ ಬಟ್ ಫ್ಲಿಪ್ ಫ್ಲಾಪ್, ಮೀನ್ಸ್ ಇಟ್ ವಿಲ್ ಸೆಟ್ ಟು 1 ಆರ್ ಕ್ಲಿಯರ್ ಟು 0. ಈ ಫ್ಲಾಗ್ ಅಲ್ಲಿ ಏನಿರುತ್ತೆ, ವ್ಯಾಲ್ಯೂ 1 ಇರುತ್ತೆ ಅಥವಾ 0 ಇರುತ್ತೆ, ಡಿಪೆಂಡಿಂಗ್ ಆನ್ ದ ಔಟ್ಕಮ್ ಆಫ್ ದ ಅರ್ಥಮೆಟಿಕ್ ಆರ್ ಲಾಜಿಕ್ ಆಪರೇಷನ್ ಪರ್ಫಾರ್ಮ್. ಸೊ ಎಷ್ಟೊಂದು ತರ ಕೋಡ್ಸ್ ಇರುತ್ತೆ. ದ ಕಾಮನ್ಲಿ ಯೂಸ್ಡ್ ಫ್ಲಾಗ್ಸ್ ಆರ್ n ಅಂದ್ರೆ ನೆಗೆಟಿವ್. ಸೊ ಯಾವ್ಯಾವ ತರ ಫ್ಲಾಗ್ಸ್ ಯೂಸ್ ಮಾಡ್ತೀವಿ ಅಂತ ಅಂದ್ರೆ, ರಿಸಲ್ಟ್ ಅರ್ಥಮೆಟಿಕ್ ಅಥವಾ ಲಾಜಿಕಲ್ ಆಪರೇಷನ್ ರಿಸಲ್ಟ್ ಯಾವುದೋ ಒಂದು ಬಿಟ್ಟಲ್ಲಿ ಸ್ಟೋರ್ ಆಗಿರುತ್ತೆ, ಅದಕ್ಕೆ ಫ್ಲಾಗ್ಸ್ ಅಂತೀವಿ. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ಲಾಗ್ಸ್ ಆರ್, ಫಸ್ಟ್ ಒನ್ ಈಸ್ n ನೆಗೆಟಿವ್. ಇಟ್ ಈಸ್ ಸೆಟ್ ಟು 1, ಇಟ್ ಈಸ್ ಸೆಟ್ ಟು 1 ಇಫ್ ದ ರಿಸಲ್ಟ್ ಈಸ್ ನೆಗೆಟಿವ್, otherwise it is clear to 0, otherwise it is 0. ಅಂದ್ರೆ ರಿಸಲ್ಟ್ ಅರ್ಥಮೆಟಿಕ್ ಆಪರೇಷನ್ ರಿಸಲ್ಟ್ ಬಂದಿರುತ್ತೆ, ಅದೇನಾದ್ರೂ ನೆಗೆಟಿವ್ ರಿಸಲ್ಟ್ ಬಂದಿದ್ರೆ n ಬಿಟ್ ಏನಾಗುತ್ತೆ 1 ಆಗುತ್ತೆ, ಅದರ್ವೈಸ್ n is 0. ಓಕೆ, ಸೊ ನೆಕ್ಸ್ಟ್ ಇಸ್ z 0. ಇದು ಯಾವಾಗ 1 ಆಗುತ್ತೆ, 1 if result is 0, otherwise it is 0. ಓಕೆ, ಅಂದ್ರೆ ನಿಮ್ ರಿಸಲ್ಟ್ ಏನಾದ್ರು 0 ಬಂದಿದ್ರೆ, ನೆಗೆಟಿವ್ ಬಂದಿದ್ರೆ n ಬಿಟ್ ವ್ಯಾಲ್ಯೂ 1 ಗೆ ಸೆಟ್ ಆಗುತ್ತೆ. ಸೊ ನಿಮ್ ರಿಸಲ್ಟ್ ಏನಾದ್ರು 0 ಬಂದಿದ್ರೆ ಏನಾಗುತ್ತೆ, z ಬಿಟ್ 1 ಗೆ ಸೆಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಇಸ್ v ಓವರ್ಫ್ಲೋ. ಸೊ ಇಟ್ is set to 1 if arithmetic overflow occurs. If arithmetic overflow occurs, otherwise it is 0. ಅಂದ್ರೆ v ಬಿಟ್ ಯಾವಾಗ 1 ಗೆ ಸೆಟ್ ಆಗುತ್ತೆ ಅಂದ್ರೆ ಅರ್ಥಮೆಟಿಕ್ ಓವರ್ಫ್ಲೋ ಅಕ್ಕರ್ ಆದಾಗ, ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೆ ಫಸ್ಟ್ ಯೂನಿಟ್ ಅಲ್ಲಿ ಅರ್ಥಮೆಟಿಕ್ ಓವರ್ಫ್ಲೋ ಅಂದ್ರೆ ಏನು ಅಂತ. ಅಂದ್ರೆ when you are adding the same sign numbers, arithmetic overflow will occur, right? ಸೊ ಹಂಗೇನಾದ್ರು ಆದ್ರೆ v ಬಿಟ್ 1 ಗೆ ಸೆಟ್ ಆಗುತ್ತೆ, ಅದರ್ವೈಸ್ ಇಟ್ ಇಸ್ 0. ಸೊ ನೆಕ್ಸ್ಟ್ ಇಸ್ c ಕ್ಯಾರಿ, ಲಾಸ್ಟ್ ಫ್ಲಾಗ್ c ಕ್ಯಾರಿ. ಇಟ್ ಇಸ್ ಸೆಟ್ ಟು 1 if carry out results occur, otherwise it is 0. ಅಂದ್ರೆ ಕ್ಯಾರಿ ಔಟ್ ಬಂದ್ರೆ ಯು ಆರ್ ಆಡಿಂಗ್ ದ ನಂಬರ್ಸ್, ಫಾರ್ ಎಕ್ಸಾಂಪಲ್ 1 1 1 1 0 0 0. ಸೊ 1 plus 0 1,
1 plus 0 1, 1 plus 1 0. Again 1 plus 1 ಏನಾಗುತ್ತೆ 0 carry out. So ಇದು carry out ಅಂತ ಅಂತೀವಿ. So carry out occur ಆದರೆ C bit 1 ಆಗುತ್ತೆ. Otherwise it is 0. There are 4 conditional code flags. First one is N. N is set to 1 if negative results occur. Otherwise it is 0. Z bit will set to 1 if the result is 0. Otherwise it is 0. V bit will set to 1 if arithmetic flow occurs. Otherwise it is set to 0. C bit will set to 1 if the carry out results occur. Otherwise it will be 0. Okay, these are all the conditional code flags. Okay, so yes, instruction execution and straight line sequencing, branching and condition code flags. Okay, so this completes your second unit. Okay, thank you.